ಸ್ಮಶಾನ ವಿಚಾರ ರಸ್ತೆಯಲ್ಲಿ ಶವ ಬಿಟ್ಟು ಪ್ರತಿಭಟನೆ ನಡೆಸಿದ ಗ್ರಾಮಸ್ಥರು. ಸುಮಾರು ವರ್ಷಗಳಿಂದ ಪುರಾತನ ಕಾಲದ ಸ್ಮಶಾನಕ್ಕಾಗಿ ಹೋರಾಟ ಮಾಡುತ್ತಿರುವ ಗ್ರಾಮಸ್ಥರು. ವೀಕ್ಷಕರೇ, ಪುರಾತನ ಕಾಲದಿಂದಲೂ ಸ್ಮಶಾನವಿದ್ದು ಸ್ಮಶಾನದಲ್ಲಿ ಮೃತಪಟ್ಟ ವ್ಯಕ್ತಿಗಳನ್ನ ಹೂಣಲು ಅವಕಾಶ ಮಾಡಿಕೊಡದೇ ಇರುವ ಕಾರಣಕ್ಕೆ ರಸ್ತೆಯಲ್ಲಿ ಶವವಿಟ್ಟು ಪ್ರತಿಭಟನೆ ನಡೆಸಿದ ಘಟನೆ ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗ ಹೋಬಳಿಯ ಮಿಟ್ಟಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಂಗೇನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ ಸರ್ವೆ ನಂಬರ್ 8ರಲ್ಲಿ ಪುರಾತನ ಕಾಲದಿಂದಲೂ ಗ್ರಾಮದಲ್ಲಿ ಯಾರಾದರೂ ಮೃತಪಟ್ಟರೆ ಅಲ್ಲಿಯೇ ಹೂಣಲಾಗುತ್ತಿತ್ತು. ಆದರೆ ಕೆಲ ದಿನಗಳಿಂದ ಆ ಜಮೀನಿನಲ್ಲಿ ಬೇರೆ ವ್ಯಕ್ತಿಗಳು ಸ್ಮಶಾನವನ್ನ ಒತ್ತುವರಿ ಮಾಡಿಕೊಂಡಿರುವ ಆರೋಪದ ಹಿನ್ನೆಲೆ ಗ್ರಾಮದ 60 ವರ್ಷದ ಕೊಂಡಪ್ಪ ಎಂಬುವರು ಮೃತಪಟ್ಟಿದ್ದು, ಅವರನ್ನ ಜಮೀನಿನಲ್ಲಿ ಮಣ್ಣು ಮಾಡಲು ಗುಣಿ ಅಗೆಯಲು ಹೋದಾಗ ಕೆಲ ವ್ಯಕ್ತಿಗಳು ಅಡ್ಡಿಪಡಿಸಿದ ಕಾರಣ ಕಂದಾಯ ಇಲಾಖೆಯ ಅಧಿಕಾರಿಗಳು, ಭೂಮಾಪನ ಇಲಾಖೆಯ ಅಧಿಕಾರಿಗಳೊಂದಿಗೆ ಪೊಲೀಸರ ಸೂಕ್ತ ಬಂದೋಬಸ್ತಿನಲ್ಲಿ ಸ್ಥಳಕ್ಕೆ ಬಂದು ಸ್ಮಶಾನ ಜಾಗ ಗುರುತಿಸಿ ಕೊಡುವ ಕಾರಣಕ್ಕೆ ಸರ್ವೆ ಕಾರ್ಯ ನಡೆಸಿದರು. ಅಷ್ಟೇ ಅಲ್ಲದೆ ಸ್ಥಳಕ್ಕೆ ಕಂದಾಯ ಇಲಾಖೆಯ ಅಧಿಕಾರಿ ರವೀಶ್ ನರಸಿಂಹಮೂರ್ತಿ ಸ್ಥಳಕ್ಕೆ ಬಂದು ಕಾನೂನು ರೀತಿಯಲ್ಲಿ ಸ್ಮಶಾನ ಜಾಗ ಎಲ್ಲಿ ಬರುತ್ತೆ ಅಲ್ಲಿ ಗುರುತಿಸಿಕೊಡುತ್ತೇವೆ ಎಂದು ಹೇಳಿದರು. ಗ್ರಾಮದವರು ಅವರ ಮಾತಿಗೆ ಒಪ್ಪಲಿಲ್ಲ ಮತ್ತು ಸರ್ವೆ ಕಾರ್ಯ ಸೂಕ್ತ ರೀತಿಯಲ್ಲಿ ನಡೆದಿಲ್ಲ ಹಾಗೂ ಸ್ಮಶಾನದ ಜಮೀನು ಸರ್ವೆ ನಂಬರ್ 8ರಲ್ಲಿ ಬರುತ್ತದೆ, ಅಲ್ಲಿಯೇ ಮೃತಪಟ್ಟ ವ್ಯಕ್ತಿಗಳನ್ನ ಹೂಣಲು ಅನುಕೂಲ ಮಾಡಿಕೊಡಬೇಕೆಂದು ಆಕ್ರೋಶ ವ್ಯಕ್ತಪಡಿಸಿ ಗ್ರಾಮದ ಮುಖ್ಯ ರಸ್ತೆಯಲ್ಲಿ ಶವವನ್ನ ಇಟ್ಟು ಪ್ರತಿಭಟನೆ ನಡೆಸಿದರು. ವರದಿ ಸೀನಾ ಟಿ, ಸ್ಟಾರ್ ನ್ಯೂಸ್ 1 ಕನ್ನಡ, ಚಿಂತಾಮಣಿ. ಈ ಹಿಂದೆನೇ ತಮಗೆಲ್ಲ ಗೊತ್ತಿದೆ, ಇಲ್ಲಿ ಜಿಲ್ಲಾಧಿಕಾರಿಗಳವರೆಗೂ ಅವರು ಒಂದು ಶವ ಎತ್ಕೊಂಡು ವೆಂಕಟಮ್ಮ ಅನ್ನೋರು ಹೋಗಿದ್ರು. ಮತ್ತು ಅವರಿಂದ ಬಂದು ಆದಮೇಲೆ ಅವ್ರ ಶವ ಸಂಸ್ಕಾರ ಮಾಡಬೇಕಾದ್ರೆ ಎಲ್ಲ ಪರಿಶೀಲನೆ ಮಾಡಿ ಮತ್ತು ಸರ್ವೆ ಕಾರ್ಯ ಮುಗಿಸಿ ಯಾವುದೂ ಒತ್ತುವರಿ ಮಾಡ್ಕೊಂಡಿಲ್ಲ. ಕೆರೆ ಅಂಗ್ಲ 20 ಗುಂಟೆನೋ ಎಷ್ಟೋ ತುಂಬ ಅದನ್ನು ಬಿಟ್ಕೊಡಿಲ್ಲ, ನಾವು ಬಿಟ್ಕೊಟ್ಬಿಟ್ಟಿದ್ದೀವಿ. ಆಮೇಲೆ ಅದೇ ಸರ್ಕಾರದವ್ರೆ ಬೇರೆ ಜಾಗ ಇಲ್ಲಿ ಜಾಗ ಇಲ್ಲ ಅಂತ ಬೇರೆ ಕಡೆ ಜಾಗ ಗುರ್ತು ಮಾಡಿ AC ಅವ್ರಿಗೆ ಕಳಿಸ್ಕೊಟ್ಟಿದ್ದಾರೆ. 169 ನಂದನ ವರ್ಷದ ಸರ್ವೆ ನಂಬರು 20 ಗುಂಟೆಗೆ ಗುರುತು ಮಾಡಿ AC ಅವರಿಗೆ ಸ್ಮಶಾನಕ್ಕೋಸ್ಕರ ರಿಸರ್ವ್ ಮಾಡಿದ್ದಾರೆ. ಇದು ಪದೇ ಪದೇ ನಮ್ಮ ಮೇಲೆ ಏನು ಸರ್ಕಾರಿ ನೌಕರಿಯಿಂದ ಇದು ಮಾಡಿ ನಾವು ಭಯ ಬಿದ್ದು ಹೋಗ್ತೀವಿ ಅಂತ ಜಾಗ ಕಟ್ಕೊಂಡು ಬಂದು ಇಲ್ಲೇ ಸೆಂಟರ್ ಹೊಲದಲ್ಲಿ ನೋಡಿದಿಲ್ಲ, ತಾವೆಲ್ಲ ನೋಡಿದ್ದೀರಾ. ನಾವು ಲಿಖಿತ ರೂಪದಲ್ಲಿ ಸರಿಸುಮಾರು 10 ವರ್ಷದಿಂದ ನಾವು ತಹಸೀಲ್ದಾರ್ಗೂ ಮತ್ತು AC ಸಾಹೇಬ್ರಿಗೂ DC ಸಾಹೇಬ್ರಿಗೂ ಸಹ ಕೊಟ್ಟಿದ್ದೀವಿ, ಲೋಕಾಯುಕ್ತ ಅಧಿಕಾರಿಗಳಿಗೂ ಸಹ ಮನವಿ ಕೊಟ್ಟಿದ್ದೀವಿ. ಈ ರೀತಿ ಯಾವಾಗಲೂ ಸಹ ನಾವು ಅದನ್ನು ಬಂದು ಅದ್ಬಸ್ ಮಾಡಿ ನಿಮ್ಗೆ ಅನುಕೂಲ ಮಾಡಿಕೊಡ್ತೀವಿ ಅಂತ ಹೇಳ್ಬಿಟ್ಟು ಭರವಸೆ ಕೊಡ್ತಾ ಇದ್ದಾರೆ ಹೊರತು ಇದುವರೆಗೂ ಯಾವುದೇ ರೀತಿ ನ್ಯಾಯ ಒದಗಿಸಿಲ್ಲ. ಈ ನಮ್ಮ ತಾತವನ್ನು ಇದುವರೆಗೂ 3ನೇ ಶವನ ಈ ಥರ ಇಟ್ಬಿಟ್ಟು ಪ್ರತಿಭಟನೆ ಮಾಡ್ತಾ ಇದ್ದೀವಿ. 2 ವರ್ಷದ ಹಿಂದ್ಗಡೆ ನಮ್ಮ ಅಚ್ಚಿನ DC ಕಚೇರಿ, ಜಿಲ್ಲಾ ಕಚೇರಿ ಮುಂದೆ ಶವ ಇಕ್ಬಿಟ್ಟು ಪ್ರತಿಭಟನೆ ಮಾಡಿದ್ದೀವಿ. DC ಅಂಡರಲ್ಲಿ DC ಅವರು, AC ಅವರು ಮತ್ತು ಪೊಲೀಸ್ ಪ್ರೊಟೆಕ್ಷನಲ್ಲೇ ಬಂದು ಹಳೆ ಮಶಾನ ಏನಿದೆ ಸದರಿ ಸ್ಮಶಾನಕ್ಕಾಗಿ ಏನು ಹೋರಾಟ ಮಾಡ್ತಾ ಇದ್ದೀವಿ ಅದೇ ಮಶಾನದಲ್ಲೇ ಅಂತ್ಯ ಸಂಸ್ಕಾರವನ್ನು DC ಸಮ್ಮುಖದಲ್ಲಿ ಮಾಡಿ ಅದನ್ನು ನಾವು 1 ವಾರದ ಗಡುವು ಕೊಡಿ, ನಮಗೆ 1 ವಾರ 10 ದಿವಸದಲ್ಲಿ ನಾವು ಈ ಸ್ಮಶಾನವನ್ನು ನಿಮಗೆ ಉಳಿಸಿಕೊಟ್ಟು ಬಿಗಿ ಭದ್ರತೆ ಮಾಡಿ ಬೇಲಿ ಹಾಕ್ಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಭರವಸೆ ಕೊಟ್ಟಿದ್ದಾರೆ. ಯಾವುದೇ ರೀತಿ ಲಿಖಿತ ರೂಪದಲ್ಲಿ ಕೇಳಿದ್ರೆ ನಾವು ಮಾಡಿಕೊಡ್ತೀವಿ ಅಂತ ಹೇಳ್ಬಿಟ್ಟು ಬಾಯಿ ಮಾತಲ್ಲಿ ಹೇಳ್ಬಿಟ್ಟು ನಮಗೆ ಮೋಸ ಮಾಡಿ ಅನ್ಯಾಯ ಮಾಡಿ ಹೋಗ್ತಾ ಇದ್ದಾರೆ. ನಮ್ಮ ಗ್ರಾಮ ನಾನು ಬಂದು 10 ವರ್ಷ ಆಗಿದೆ. ನಾನು ಹೊಸದಾಗಿ ಮದುವೆ ಆದಾಗ ಒಬ್ಬರು ಸತ್ತೋದ್ರು ಸರ್. ಆವತ್ತಿಂದ ಇವತ್ತುವರೆಗೂ ಈ ಗಲಾಟೆ ನಡೀತಾ ಇರೋದು. ಮುಂಚೆ ಒಬ್ಬರು ಸತ್ತೋದ್ರು, ನಮ್ಮ ಅತ್ತೆ ದೊಡ್ಡತ್ತೆ. ಆವಾಗ ಹಿಂಗೆ ನಾನು ಜಮೀನಿಗೆ ಬರಬಾರ್ದು ಹಂಗೆ ಹಿಂಗೆ ಅಂತ ದೌರ್ಜನ್ಯ ಮಾಡಿದ್ರು. ನಾವು DC ಆಫೀಸ್ ಹತ್ರ ಹೋಗ್ಬಿಟ್ಟು ಇದೇ ಥರ ಶವವನ್ನಲ್ಲಿ ಇಟ್ಬಿಟ್ಟು ಕೇಳ್ಕೊಂಡ್ವಿ ಅವ್ರ ಹತ್ರ, ನಮಗೆ ಸ್ಮಶಾನ ಇಲ್ಲ ಬಿಡಿಸ್ಕೊಡಿ ಅಂತ. ಇರೋ ಸ್ಮಶಾನವನ್ನ ಭದ್ರಪಡಿಸಿ ನಮಗೆ ಅದನ್ನು ಉಳಿಸ್ಕೊಡಿ ಅಂತ ಅವ್ರ ಹತ್ರ ಕೇಳ್ಕೊಂಡಿದ್ವಿ. ಈ ಸಿದ್ದನಾರಾಯಣ ಸ್ವಾಮಿ ಅನ್ನೋರು ಏನಿದ್ದಾರೆ ಅವರೆಲ್ಲ ಆಕ್ರಮಿಸಿದ್ದಾರೆ. ಮತ್ತು ನಾವು ಕೇಳಿದ್ದಕ್ಕಾಗಿ ಊರುಗಳಲ್ಲಿ ಬರೋದು ಜಗಳ ಮಾಡೋದು ಸರ್, ಮುದುಕರ ಮೇಲೆ ಹೆಣ್ಮಕ್ಳ ಮೇಲೆ. ನಾನು ನ್ಯೂಸಲ್ಲಿ ಮಾತಾಡಿದ್ದೀನಿ ಅಂತ ನನ್ನ ಮೇಲೆ ದೌರ್ಜನ್ಯ ಮಾಡೋದು, ಊರಿಗೆ ಸೇರಿಸಲ್ಲ ಅನ್ನೋದು, ಮತ್ತು ಹೊಡಿತೀವಿ ಅನ್ನೋದು, ಮನೆಗಳ ಹತ್ರ ಬಂದು ದೌರ್ಜನ್ಯ ಮಾಡೋದು, ಜಗಳಗಳು ಮಾಡೋದು, ಕಲ್ಲುಗಳು ಹಾಕೋದು. ನಮಗೆ 10 ವರ್ಷದಿಂದ ಸ್ಮಶಾನಕ್ಕಾಗಿ ಅಧಿಕಾರ ನ್ಯಾಯ ಒದಗಿಸದ DC ಸಾಹೇಬರಿಗೆ ನ್ಯಾಯ ಕೊಡಿಸುವ ಭರವಸೆ ಕೊಟ್ಟು ನ್ಯಾಯ ಕೊಡಿಸದೇ ಇರುವ DC ಮತ್ತು AC ಅವರಿಗೆ ಧಿಕ್ಕಾರ.